ಸರಿ ಅದ್ರಿ ಇಬ್ರು ಎಲ್ಲ ಕೇಳ್ತಿದಾರೆ ಅದಕ್ಕೆ. ನೀನು ಮತ್ತೆ ಚಂದನ ರೈಸ್ ಇಲ್ಲಿ ನೋಡಿ, ಬ್ಯಾಗೆ ಬೆಡ್ ಬಂದು ಪೇ ಮಾಡ್ತಾ ನಿಂತಿದ್ದಾರೆ. ಬ್ಯಾಗ್ ನೆನಪಿಲ್ಲ ಹಂಗೆ. ಗೊಂಬೆ ಕ್ಯಾಟ್ರಿಂಗ್ ಎಲ್ಲ ಕುಣಿಯೋದು ನಾವು ಕಷ್ಟಪಟ್ಟು ದುಡ್ಕೊಂಡು ಬರೋದು, ಇವ್ರಿಗೆ ತಿನ್ಸ್ಬೇಕಂತೆ ಅದು. ಈ ಮಗನಿಗೆ ತಿಂಗಳಾಗುವಾಗ ನಮ್ಮ 4,000 ರೂಪಾಯಿ ದುಡ್ಡು ಕಳಿಸ್ತಾರೆ. ನಮ್ಮ ಕ್ಲಾಸ್ ಅವ್ರು ಮಾತ್ರ ನನ್ನ ಬ್ಲಾಗ್ ನೋಡಲ್ಲ, ಬೇರೆಯವರು ನೋಡ್ತಿದ್ದಾರೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಆ್ಯಕ್ಚುಲಿ ನಂದು ಕೊನಿಚಿವಾ, ಐ ಆಮ್ ಅಜಿತ್. ಆ್ಯಂಡ್ ಇವಾಗ ಸ್ವಲ್ಪ ಕಾಲೆಲ್ಲ ಸ್ವಲ್ಪ ಸರಿಯಾಗಿದೆ. ನೆನ್ನೆ ಕಾಲು ಎತ್ತಕ್ಕೂ ಹೋಗ್ತಿರ್ಲಿಲ್ಲ, ಬಿಡೋಕ್ಕೂ ಹೋಗ್ತಿರ್ಲಿಲ್ಲ, ಅದರಲ್ಲೂ ಡ್ಯಾನ್ಸ್ ಮಾಡಿದ್ದೀನಿ ಹೋಗಿ. ಇವತ್ತಿಂದ ಎಂತೆಲ್ಲ ನಮಗೆ ಇನ್ನು ಫುಲ್ ಕ್ಲಾಸೆ, ಅದರಲ್ಲೂ ಪ್ರೆಸೆಂಟೇಷನ್ಸ್ ಎಲ್ಲ ಇದೆ. ಫಸ್ಟಿಗೆ ಹೋದೆ ಕಣ ಮಕ್ಕಳು ನೋಡೋಣ. ಗೈಸ್ ಫಸ್ಟ್ ಎದ್ದು ಬಾರ ಕೈ ಮುಗಿರಿ, ಗೊತ್ತಾಯ್ತಾ? ಫುಲ್ ಓಪನೇ ಆಗಿಲ್ಲ, ಅಷ್ಟು ಬೇಗ ಬಂದು ನಿಂತಿರ್ತಾರೆ ಎಲ್ಲರೂ. ಗೈಸ್ ಇದರಲ್ಲಿ ಉಂಟಲ್ಲ ಫುಲ್ಲು ಲೆಟರ್ಸ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಈಗ ಡುಮ್ಮ ಇದ್ದಾನಲ್ಲ, ಡುಮ್ಮ ಕರೆಂಟ್ ಅಫೇರ್ ಓದ್ಲಿಕ್ಕೆ ಹೋಗ್ತಾನೆ. ಕರೆಂಟ್ ಅಫೇರ್ ಓದ್ಲಿಕ್ಕೆ ಹೋಗ್ತಾನೆ. ಫುಲ್ ಮಿಸ್ಟೇಕ್ ಆಗುತ್ತೆ. ಫುಲ್ ಲೆಟರಲ್ಲಿ ಚೇಂಜ್ ಮಾಡಿದ್ದೀವಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಅದು ಸರಿ ಇರ್ತಾರೆ ಅವಾಗ. ಏನೆಲ್ಲ ಓದ್ತಾರೆ, ಜಾಲಿ ಇರುತ್ತೆ ಅವಾಗ ಸರ್ ಬರ್ತಾರೆ, ಅವಾಗ ತೆಗಿಯೋಕ್ಕಾಗಲ್ಲ. ಗಾಯ್ಸ್ ಕಳ್ಳನ ಮಗ ಶೇರು, ನಾವು ಎಷ್ಟು ವರ್ಡ್ ಮಿಸ್ ಮಾಡಿದ್ವಿ ಅಂದರೆ, ಈ ಕಳ್ಳನ ಮಗ ಅದನ್ನ ಸ್ಕಿಪ್ ಮಾಡಿ ಓದಿದ್ದಾನೆ ಮೆಲ್ಲ, ಸರ್ ಗೊತ್ತಾಗ್ದಂಗೆ. ಕಳ್ಳನ ಮಗ ಅಂದರೆ ದೊಡ್ಡ ಕಳ್ಳನ ಮಗ ದೊಡ್ಡ ಕ್ರಿಮಿನಲ್. ಗಾಯ್ಸ್ ಎಂತ ಆಗ್ತುಂಟಂತ ಗೊತ್ತಿಲ್ಲ ನನಗೆ. ಕಾಳಲ್ಲ ಮರೆ, ಎಂತ ಪಿಂಪಲ್ ಗೊತ್ತಾ? ಇಲ್ಲಿ ಫುಲ್ ಪಿಂಪಲ್. ಮತ್ತು ಗಡ್ಡ ತೆಗಿಯೋಣ ಅಂದರೆ ಮೆಷಿನ್ ಇಲ್ಲ ಇವಾಗ. ತೆಗಿಯೋಣ ಅಂತ ಅಂಗಡಿಗೆ ಏನಾದ್ರು ಹೋದರೆ, ಐ ಮೀನ್ ಬರ್ಬರ್ ಶಾಪ್ಗೆ, ಅವ್ರು ಮಂಗ್ ತೆಗಿತಾರೆ. ಅವ್ರು ತೆಗಿಯೋದು ನನಗೆ ಸ್ಯಾಟಿಸ್ಫೈ ಆಗಲ್ಲ. ಸೊ ನಾನು ತೊಗೊಂಡ್ರೆ ನಂಗೆ ಸ್ಯಾಟಿಸ್ಫೈ ಆಗೋದು. ಅದಕ್ಕೆ ಮೆಷಿನ್ ಸಿಗ್ತಿಲ್ಲ. ನಮ್ಮದು ಹಾಸ್ಟೆಲಲ್ಲಿ ಇದೆ, ಬಟ್ ಅದು ಗೊತ್ತಲ್ಲ ಯೂಸ್ ಹೆಂಗಾಗಿರುತ್ತಂತ. ಸೊ ಅದಕ್ಕೆ ನಾನೇ ತಗೊಳ್ಳೋದು. ಮನೇಲಿ ಎರಡು ಇದ್ದಿದ್ದು, ಒಂದು ಹಾಳಾಗೋಯ್ತು, ಇನ್ನೊಂದು ಹಂಗೆ ಇಟ್ಟು ಹಾಳಾಗೋಯ್ತು. ಒಂದು ಯೂಸ್ ಮಾಡಿ ಹಾಳಾಗೋಯ್ತು, ಇನ್ನೊಂದು ಹಂಗೆ ಇಟ್ಟು ಹಾಳಾಗೋಯ್ತು. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಮೊಬೈಲ್ ನೋಡೋಕ್ಕೆ ಸ್ಟಾರ್ಟ್. ಅಂಥದ್ದು ಏನು ಇಟ್ಟಿದ್ದಾನೆ ಇವನು ರೀಲ್ಸ್ ಏನು ನೋಡೋದು? ತೋರಿಸೋ, ಹೊಸ ರೀಲ್ ಬಿಟ್ಟಿದ್ದಾನೆ ಸ್ಟಾಮ್ ಕನ್ನಡಿಗ ನೆನ್ನೆ. ಮತ್ತೆ ಅದು ಯಾಕನ್ನು ಅವರಾಗಿ ನಿಮ್ಮದು ಐಡಿಗೆ ಬಂದು ನೋಡಲಿ ಅಂತ. ಅಣ್ಣ ನಮ್ಮ ಕ್ಲಾಸ್ ಸಾರಿ ನಾನು ಹೇಳೋಕ್ಕೆ ಮರ್ತೋಗಿದೆ, ನಮ್ಮ ಕ್ಲಾಸ್ ಅವ್ರು ಮಾತ್ರ ನನ್ನ ವ್ಲಾಗ್ ನೋಡಲ್ಲ, ಬೇರೆಯವರು ನೋಡ್ತಿದ್ದಾರೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಆ್ಯಕ್ಚುಲಿ ನಂದು 40 ವ್ಯೂಸ್ಗಿಂತ 50 ಎಲ್ಲ ವ್ಯೂಸ್ ಹೋಗಿದೆ. 50 80 ಎಲ್ಲ ವ್ಯೂಸ್ ಹೋಗಿದೆ. ಹಂಗಾರೆ ಬೇರೆಯವ್ರು ನೋಡ್ತಿದ್ದಾರೆ ಅಂತ ಅರ್ಥ. ಎಷ್ಟು ಖುಷಿ ಆಯ್ತು ಅಂದರೆ ನನಗೆ, ಇಷ್ಟಕ್ಕೆ ಇಷ್ಟೆಲ್ಲ ಖುಷಿ ಪಡ್ತಿದ್ದೀನಿ. ಏನಾದ್ರು ಜಾಸ್ತಿ ಆದರೆ ಹಾರೇ ಬಿಡ್ತೀನಿ, ಇಲ್ಲಿಂದನೇ ಹಾರ್ಬಿಡ್ತೀನಿ. ಇಷ್ಟಾದರೆ ಸಪೋರ್ಟ್ ಮಾಡ್ತಾರೆ. ನಮ್ಮದು ಸ್ಟೋರ್ ರೂಮ್ ಕನ್ನಡಿಗೂ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗುತ್ತೆ. ನೀವು ಐ ಡಿ ತೋರಿಸೋಣ, ಮುಂದೆ ಏನಾದ್ರು ಫುಲ್ ವ್ಯೂಸ್ ಹೋದ್ರೆ ಏನಾದ್ರು. ಕಳ್ಳನ ಮಗನ ಎಲ್ಲ ಫಾಲೋ ಕೊಡ್ತಾರೆ ನಿಮಗೆ. ಜಾಸ್ತಿ ಆಯ್ತಲ್ಲ ನಂದು ಸ್ವಲ್ಪ. ನೋಡಿ, ಇದೊಂದು ಜೆರಾಕ್ಸ್ ಮಾಡಿಸಿದ್ದಾನೆ 10 ರೂಪಾಯಿ. ಅದನ್ನ ಹೇಳ್ತಾನೆ ಫ್ರೆಂಡ್ ಜೊತೆ, 10 ರೂಪಾಯಿ ನಿಮಗೆ ಫ್ರೆಂಡ್ಗಿಂತ ಹೆಚ್ಚಾರ. ಈ ಮಗ 5 ರೂಪಾಯಿ ಕೂಡ ಬಿಡಲ್ಲ. ಆಯ್ತು, ನೆಕ್ಸ್ಟ್ ಟೈಮ್ ನಿಮ್ಗೆ ತೋರಿಸ್ತೀನಿ 5 ರೂಪಾಯಿ ಯಾರು ಬಿಡಲ್ಲ. ಅದೇ ಕಷ್ಟಪಟ್ಟು ದುಡಿಯೋದು ನಾವು ಅಲ್ಲಿ ಗೊಂಬೆಗೆಲ್ಲ ಹೋಗಿ. ಈ ಮಗ ಇದ್ದಾನಲ್ವ 2022ರಿಂದ 10 ರೂಪಾಯಿ ಗೆಲ್ತಿದ್ದಾನೆ. 20 ರೂಪಾಯಿ ಮೊನ್ನೆ ವಾಲಿಬಾಲ್ಗೆ ಅವನೇ ಹಾಕಿದ್ದು, ನಾವು ಕೊಡಲ್ಲ ಅಷ್ಟೇ. ಕ್ಯಾಟ್ರಿಂಗ್ ಎಲ್ಲ ಹೋಗಿ ದುಡ್ದು ಮಾಡ್ತಾರೆ, ಜೀವನ ಮಾಡ್ತಾರೆ. ಇವರೇನೋ ಆರಾಮ್ಸೆ ಇರ್ತಾರೆ. ಹೌದಪ್ಪ, ಬೈಕ್ ತೆಗೆದು 3 ಲಕ್ಷ ಹಂಗಾದ್ರೆ ಹೌದು ಮರ್ಯ. ನಾವು ಇಲ್ಲಿ ಗೊಂಬೆಗೆ ಕ್ಯಾಟ್ರಿಂಗ್ ಎಲ್ಲ ಹೋಗೋದು.
ಗೊಂಬೆ ಕ್ಯಾಟ್ರಿಂಗ್ ಎಲ್ಲ ಹೋಗಿ ಕುಣಿಯೋದು ನಾವು ಕಷ್ಟಪಟ್ಟು ದುಡ್ಕೊಂಬರೋದು ಇವ್ರಿಗೆ ತಿನ್ಸ್ಬೇಕಂತೆ ಅದು. ಈ ಮಗನಿಗೆ ತಿಂಗಳಾಗುವಾಗ ನಮ್ಮ 4,000 ರೂಪಾಯಿ ದುಡ್ಡು ಕಳಿಸ್ತಾರೆ. 3,000 3,500 ನಿಜ, ಜಾಸ್ತಿ ಇದ್ರೆ 4,000 ರೂಪಾಯಿ. ಅದರಲ್ಲಿ ₹1 ಪಾಪ ಸ್ಟೋರೇಜ್ ಫುಲ್ ಆಯ್ತು, ಅರ್ಧ ಮಾತಾಡೋದು ಹೋಯ್ತು. ಏನು ಮಾಡೋಕ್ಕಾಗಲ್ಲ, ಮನದಿಂದ ಬಂದ ಮಾತು ಅದು. ಮನದಿಂದ ಎಂತ ಇದು ಬಂದಿದ್ದು 4,000 ನಿಮ್ಮ ಅಜ್ಜ ಆಗೋದು. ಅಷ್ಟೆಲ್ಲ ಹಾಕಲ್ಲ ನೀವು, ಅಷ್ಟೆಲ್ಲ ಹಾಕ್ತಾರೆ ಅಂತ ತಿಳ್ಕೊಳ್ಬೇಕು. ಅಷ್ಟೆಲ್ಲ ಹಾಕಲ್ಲ. ಎಷ್ಟು ಬೇಕು ನಿಂಗೆ ಹೇಳು? 5 ರೂಪಾಯಿ. ಈ ಕಳ್ಳನ ಮಗ ಮನೇಲಿ ದುಡ್ಡು ಕೊಡಲ್ಲ ಹೇಳೋದು. ಎಲ್ಲಿಂದ ದುಡ್ಡು ಮಾಡ್ತಾನೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಎಲ್ಲಿಂದ ಮಾಡೋದು? ಎಲ್ಲಿ ದುಡ್ಡೇ ಮಾಡಲ್ಲ ನಾನು. ಮತ್ತೆ ದುಡ್ಡು ಹೇಗೆ ಬರೋದು? ಎಲ್ಲಿ? ಇಲ್ಲಿ ನಂಗೆ ಹೇಳೋದು ಫೋನ್ ಪೇ ಮಾಡೋ ಜಿತ್ತು, ನನಗೆ ಕ್ಯಾಶ್ ಕೊಡ್ತೀನಿ ಅಂತ. ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ. ಎಷ್ಟು ಬ್ಯಾಂಕ್ ಇದೆ ಅಂತ ಗೊತ್ತಿಲ್ಲ ನಿಮಗೆ. ಜೀವನ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗೋವಿಂದಣ್ಣ. ಗೋವಿಂದಣ್ಣ ಬೇರೆದ್ರಲ್ಲಿ ಬೇರೆ ಕೊಟ್ಟರು. ಅದು ಬಿಸ್ನೆಸ್ ಸಿಂಗರ್. ಸ್ವಲ್ಪ ದಿನ ಅಷ್ಟೇ ನಾವೇ ಬರ್ತಾ ಇದ್ರು ವಿಡಿಯೋದಲ್ಲಿ ಡೈಲಿ. ಈ ಹಳಸು ನನ್ನ ಮಕ್ಕಳನ್ನ ಯಾವನ್ ನೋಡ್ತೇನೆ ಅಂತ ನೋಡೋದು. ಏನಿಲ್ಲ ಆಗಿಲ್ಲ. ಸಮ್ಟೈಮ್ಸ್ ಉಂಟಲ್ಲ ಕಂಟೆಂಟ್ ಇರಲ್ಲ. ಕಂಟೆಂಟ್ ಮೀನ್ಸ್ ನಮ್ಮದು ರಿಯಾಲಿಟಿ ತೋರಿಸೋದು. ರಿಯಾಲಿಟಿಲಿ ಇವಾಗ ಎಂತ ಆಗ್ತಿಲ್ಲ. ನೆನ್ನೆ ಆದರೆ ಸ್ವಲ್ಪ ಜಗಳ ಎಂತ ಆಯ್ತು ನೋಡುವ ಮಾರಿ. ಬನ್ನಿ ಚಂದನ ಜೊತೆ ಕೇಳೋಣ. ಚಂದನ, ಜಗಳ ಎಂತ ಆಯ್ತು? ಎಲ್ಲ ಕೇಳ್ತಿದ್ದಾರೆ ನೆನ್ನೆ ಎಲ್ಲ ಕೇಳ್ತಿದ್ದಾರೆ. ಎಂತ ಇಲ್ಲ. ಹಾಂ, ಎಂತ ಆಗಿಲ್ಲ. ಸರಿ ಆಯ್ತಾ? ಸರಿ ಆದ್ರೆ ಇಬ್ರು ಮಾಡೋ ಕೆಲಸ ಎಲ್ಲ ಕಂಟೆಂಟೇ. ನನಗೆ ಏನೆಲ್ಲ ಆಗುತ್ತೆ ಅದೆಲ್ಲ ಕಂಟೆಂಟೇ. ಸರಿ ಆದ್ರೆ ಇಬ್ರು ಎಲ್ಲ ಕೇಳ್ತಿದ್ದಾರೆ. ಅದಕ್ಕೆ ನೀನು ಮತ್ತೆ ಚಂದನ ನನ್ನ ಜಗಳ ಆಗ್ತಿತ್ತಲ್ಲ. ನಮ್ಮನ್ನು ಕೆಟ್ಟದ್ದು ಬಯಸೋರ ಜೊತೆ ನಾವಿರ್ಬಾರ್ದು. ನಾಳೆ ಚಂದನ ನೋಡ್ತಾ ಬ್ಲಾಗಲ್ಲಿ. ಯಾರು ಬೇಕಾದ್ರೂ ನಾನು ಮೆನ್ಷನ್ ಮಾಡಿಲ್ಲ ನೀವು ಯಾರು ಅಂತ. ಹೌದು. ಈಗ ನಮ್ಮ ಜಗಳ ಮಜಾ ತಗೊಂಡು ಪೋಸ್ಟ್ ಮಾಡೋದಲ್ಲ. ಜಗಳ ಎಲ್ಲರೂ ಮಜಾ ತಗೊಂಡಿದ್ದಾರೆ. ನೋಡ್ಕೊಂಡು ಕೂರ್ತಾನೆ. ಎಲ್ಲೆಲ್ಲಿ ಇರುತ್ತೆ ಅಲ್ಲಿಗೆಲ್ಲ ಹೋಗೋದು. ಅರ್ಥ ಮಾಡ್ಕೋಬೇಕು ಏನಾಗಿದೆ ಅಂತ. ಸುಮ್ಮನೆ ರಾಂಗ್ ಅಸಂಪ್ಷನ್ ಮಾಡ್ಕೊಂತಾರೆ. ಹೌದು. ನಾವು ರಾಂಗ್ ಅಸಂಪ್ಷನ್ ಮಾಡ್ಸಿಲ್ಲಪ್ಪ ಯಾರಿಗೂ. ನಾವು ನಗಾಡೋದು ಬರೀ. ನಿಂಗೆ ಅಲ್ಲಿ ಕೂತ್ಕೊಂಡಿಲ್ಲ ಏನಾಗ್ತಿದೆ ಅಂತ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ತಪ್ಪು ತಿಳ್ಕೊಂತಾರೆ. ಓ ಹಂಗೆ. ಓಕೆ ಗೊತ್ತಾಯ್ತಲ್ಲ. ಸ್ವಲ್ಪ ಕ್ಲಾರಿಟಿ ಸಿಕ್ಕಿರ್ಬೋದು ಅಲ್ವಾ? ನಂದೇ ಲಾಗ್ ಅದು ಕಾಣ್ತಾ ಇಲ್ಲ ಕಾಣುತ್ತೆ. ನಮ್ಮ ಕ್ಲಾಸ್ ಅವ್ರು ನೋಡ್ತಾರೆ, ಖುಷಿ ಆಗುತ್ತೆ ನನಗೆ ನಮ್ಮ ಕ್ಲಾಸ್ ಅವ್ರು ನೋಡ್ತಿದ್ದಾರೆ ಅಂತ. ಇಲ್ಲಿ ನೋಡಿ, ಬ್ಯಾಗೇ ಬೇಡ ಅಂತ ಪೇ ಮಾಡ್ತಾ ನಿಂತಿದ್ದಾರೆ. ಬ್ಯಾಗ್ ನೆನಪಿಲ್ಲ ಹಂಗೆ. ನೆನಪಾಯ್ತು ಬ್ಯಾಗ್ ಬಿಡು ಬಂದಿದ್ದೆ, ಇವಾಗ ನೆನಪಾಯ್ತವ್ರಿ. ಎಲ್ಲ ಹೋಗ್ತಿದೆ ನಾನು ವಿಡಿಯೋ ತೆಗೆಯೋದು ನೋಡಿನೇ ಹೋಗಿದ್ದು ಸೀದವ್ರು. ನನ್ನ ಮಗ ಬಂದು ಮಲಗಿರೋದು ನೋಡಿ. 4 ಗಂಟೆಗೆ ಜಿಮ್ ಹೋಗ್ತಾನೆ. ನಾನು ಇವಾಗಲೇ ರೆಡಿ ಜಿಮ್ಮಿಗೆ. ಅರೆ ಇವಾಗ ಹೋಗಲ್ಲ, ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಹೋಗ್ತೀನಿ. ಇದೊಂದು ಫ್ಯಾನ್ ಉಂಟಲ್ಲ, ಇಲ್ಲಿ ತನಕ ನೆಟ್ಟು ಗಾಳಿನೇ ಬರಲ್ಲ. ಯಾರು ಆ ಕಡೆ ಹಾಕಿದ್ದಾರೆ. ಕರೆಕ್ಟ್ ಈ ಪ್ಲೇಸ್ಗೆ ಹಾಕಿದರೆ ಸರಿಯಾಗೋದು. ಅಲ್ಲಿದೆಲ್ಲ ಸರಿ ಇದೆ, ನನ್ನ ಪ್ಲೇಸ್ದೇ ಹಿಂಗಾಗಬೇಕಾ? ಇದರ ಕಾರ್ನರಲ್ಲಿ ಮಲಗ್ತೀನಿ. ಸೊಳ್ಳೆ ಕಾಟ ಆಗಪ್ಪ. ಗೈಸ್ ಇದ್ದೆ ಸೀದಾ ಇನ್ನು ಜಿಮ್ಮಿಗೆ. ಚಪ್ಪಲಿ ಒಂದಿರಲ್ಲ ಯಾರು. ನನ್ನ ಚಪ್ಪಲಿ ಎಷ್ಟು ಕದ್ದಿದ್ದಾರೆ ಅಂದರೆ ಒಂದು ಚಪ್ಪಲಿನೂ ಇಲ್ಲ ನಾನು ಹಾಕ್ಕೊಂಡು ಬಂದಿರೋದು. ಯಾರೋ ಕದ್ಕೊಂಡು ಹೋಗುತ್ತೆ, ನಾವೇ ಬೇರೆಯವ್ರದ್ದು ಹಾಕ್ಕೊಂಡು ಹೋಗ್ಬೇಕು. ನಮ್ದು ಯಾರೋ ಕದೀತಾರೆ, ನಾವು ಅವ್ರದ್ದು ಕದಿಯಲ್ಲ. ನಾವು ಹಾಕೊಂಡೋಗಿ ಬಂದು ತಂದಿಡ್ತೀವಿ. ನಮ್ಮದು ಮಾತ್ರ ಉಳಿಯಲ್ಲ ಅಷ್ಟೇ. ಗೈಸ್ ನಾನು ನಗಾಡಿಸ್ತಿಲ್ಲ, ಮಾಡಪ್ಪ. ಅಭ್ಯಾಸ ಇದೆ. ಇಂಡಿಯನ್ ಟಾಯ್ಲೆಟ್ ಅಲ್ಲ. ನನಗೆ ಮೊನ್ನೆ ಆಗಿಲ್ಲ ಕಾಲೆತ್ತಕ್ಕೆ. ಇವನಿಗೆ ನಾಳೆ ನಾಡ್ದು ಆಗಲ್ಲ, ಅದ್ರ ನಾಡ್ದು ಆಗಲ್ಲ. 100%.
ನಾಳೆ ತಲೆ ಫುಲ್ಲು ಸುತ್ತುತ್ತಿದೆ, ಕಣ್ಣು ಬಿಡಕ್ಕಾಗ್ತಿಲ್ಲ, ತಿರುಗ್ತಿದೆ ತಲೆ. ಡ್ಯಾನ್ಸಿಗೆ ಅದೇ ಇವತ್ತು ಇದಕ್ಕೂ ಅದೇ. ಹೌದು, ನನ್ನ ಡ್ಯಾನ್ಸಿಗೆ ಇದೆ ಹಾಕಿದ್ದ. ನಾನು ಇದೆ ಹಾಕೋದು, ನೀನು ಮಾತಾಡ. ಕಾಪಿ ಬೇರೆ ಕಾಪಿ ಅಂತ ಅದೇ ಕಾಪಿ ಅದು ಬೇರೆ ಕಾಪಿಗಳು ಇದು ಇಲ್ಲಿ ವಂಗ ಅಂದರೆ ವಂಗ. ಇವನು ಹೇಳ್ಕೊಡ್ತಿದ್ದೆ, ನೀನು ಹೇಳ್ತಿದ್ದಾನೆ ನೋಡಿ. ಗಾರೆ ಕೆಲಸದಿಂದ ಇವಾಗ ಬಂದಿದ್ದು ಜಿಮ್ಮಿಗೆ ನಾವು. ಸೀದಾ ಇಲ್ಲಿಗೆ ನೋಡಿ, ಎಲ್ಲ ಹಂಗೆ ಇದೆ ನೋಡಿ. ಈ ಎಕ್ಸಸೈಸ್ ಮನ್ವಿದ್ ಕಾಲ್ಗೆಲ್ಲ ಮಾಡೋದು, ತಿಕ್ಕಾಗಿ ಅದಕ್ಕೆ ಮುಖ ಎಲ್ಲ ತಿಕ್ಕದ ಮುಖನ ತಿಕ್ಕದಾಗ ಆಗಿರುತ್ತೆ ನೋಡಿ. ಆಯ್ತು, ತಿಕ್ಕ ಎಕ್ಸಸೈಸ್. ನಿಂಗೆ ಓಡಾಡಕ್ ಆಗ್ತಿಲ್ಲ, ನನ್ನ ಕಷ್ಟ ನನ್ಗಾಗಿದೆ. ಕಾಲು ಇಡಕ್ಕಾಗಲ್ಲ. ನಂದು ಮೊನ್ನೆ ಹಂಗೆ ಆಗಿತ್ತು. ಅದಕ್ಕೇನು ಮಾಡೋದು ಗೊತ್ತಲ್ಲ, ಅದಕ್ಕೆ ಏನಂತ ಹೇಳ್ತೀನಿ. ಟ್ರೈನ್ ಲೈಕೆ ಅಥ್ಲೀಟ್, ಈಟ್ ಲೈಕೆ ನಟೋರಿಯಸ್, ಸ್ಲೀಪ್ ಲೈಕೆ ಬೇಬಿ, ವಿನ್ ಲೈಕೆ ಚಾಂಪಿಯನ್. ಇದು ನಾನು ಹೇಳ್ತಿದ್ದೆ ಇಲ್ಲಿ ನೋಡ್ಕೊಂಡು ಓಡಿಸ್ಬಾರ್ದು. ನಿಮ್ಮ ಕ್ಲಾಸವರೆಲ್ಲ ನೋಡ್ತಾರಲ್ಲ. ಕಷ್ಟಪಟ್ಟು ಓದ್ ಹೇಳಿದ್ರು. ನಮ್ಮ ಹುಡ್ಗಂದು ಎಂಥವ್ರು ಡೈಲಾಗ್ ಇದೆ ಅಂತ ಕೇಳೋಣ. ಹೇಳಪ್ಪ. ಇಂಥದ್ದು ಡೈಲಾಗ್ ಇಲ್ಲ, ಜಸ್ಟ್ ಹೇಳಿದಷ್ಟೇ. ಆಯ್ತಪ್ಪ. ಜಿಮ್ ಮಾಡೋದೆಲ್ಲ ಈಸಿ ಅಂತ ಹೇಳ್ತಾರಲ್ಲ, ಬಂದು ಅಲ್ಲೊಂದ್ಸಲ ಸ್ಕ್ವಾಟ್ಸ್ ಹೊಡಿಲಿ, ಒಂದು ಲೆಗ್ ಪ್ರೆಸ್ ಮಾಡಲಿ ಸಾಕು, ಅವಾಗ ಈಸಿ ಅಂತ ಹೇಳಿ ನೋಡೋಣ. ಏನಂತೀಯ ಅಜಿತ್? ಏನಂತೀವ? ನಿನ್ನೆ ನಾನು ಏನು ಹೇಳ ಅದರಲ್ಲಿ ಯಾರು ಏನು ಹೇಳಿಲ್ಲ, ಯಾರು ಕಷ್ಟ ಅಂತ ಹೇಳಿಲ್ಲ, ಅಲ್ಲ ಈಸಿ ಅಂತ ಹೇಳಿಲ್ಲ. ಸಾರಿ, ಅದೇನು ಜಿಮ್ ಈಸಿ, ಬಾ ಮರೆ ಎತ್ಕೊಂಡು ನಾವು ಬರ್ಸ್ತೀವಿ ಅಂತ ಹೇಳಲ್ವಾ? ಕಷ್ಟನೇ, ಈಸಿ ಅಂತೇನಿಲ್ಲ. ಎಕ್ಸ್ಪೀರಿಯನ್ಸ್ ಪರ್ಸನ್ ಹೇಳ್ತಿದ್ದಾನೆ. ಅಯ್ಯೋ ದೇವರು, ಇರುತ್ತೆ ಏನೋ ಒಂದು ಇರುತ್ತೆ, ಎಕ್ಸ್ಪೀರಿಯನ್ಸ್ ಪರ್ಸನ್ ಇದೆ. ನಾವೇನು ಹೇಳೋಕ್ಕಾಗುತ್ತೆ. ಮೊನ್ನೆ ಬಂದವರಪ್ಪ ನೋಡಿ. ಇವನ್ ಕೈ ಇದನ್ನು ಕೆಳಗಡೆ ಇಳ್ಸೋಕ್ಕಾಗಲ್ಲ, ಚಾಲೆಂಜು ನೋಡಿ. ಇಳಿಸು, ಅದು ಕೂಡ ಅವನಿಗೆ ಇಟ್ಕಲ್ಲ ನೋಡಿ. ಅವ್ನಿಗೆ ನೋಡಿ ನೋಡಿ, ಆಗಲ್ಲ. ಶೋಲ್ಡರಲ್ಲಿ ಇಳಿಸ್ಬೇಕು. ಅದು ಶೋಲ್ಡರ್ ಮೇಲೆ ಇಟ್ಕೊಳಕ್ ಇಟ್ಕಲ್ಲ ಅವನಿಗೆ. ಅದು ಅದ್ರ ಮೇಲೆ ನಿಂತ್ರೆ ಅವನಿಗೆ ಇಟ್ಕಲ್ಲ. ಸೊ ಅದು ಕೈಯಲ್ಲಿ ಎತ್ಬಿಟ್ಟು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀನಿ. ಆಗ್ತಿತ್ತು, ನಾನು ಶೋಲ್ಡರ್ ಇದು ವರ್ಕೌಟ್ ಮಾಡಿ ಬಂದಿದ್ದೆ, ಅದಕ್ಕೆ ನಂಗೆ ಆಗಲೇ ಇಲ್ಲ ಸ್ವಲ್ಪ. ಸರಿ, ಅದನ್ನ ಎಟ್ಕ್ಸು ನೋಡೋಣ. ಆಯ್ತು, ಇಟ್ಕೊಡ್ತೀನಿ. ಏನ ಸ್ಟಾರ್ಟ್ ನೋಡೋಣ. ಈಗ ಅಣ್ಣ ಟ್ರೈ ಮಾಡಕ್ಕೆ ಹೊರಟಿದ್ದಾನೆ, ಅದನ್ನ ಶೋಲ್ಡರಲ್ಲಿ ಎತ್ತುತ್ತಾನೆ ಅಂತ. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬ್ರೋ. ಹಂಗ್ ಮಾಡ. ಶಕ್ತಿಮಾನ್ ಸೈಕಲ್ ಹೊಡಿದಿಲ್ಲ. ಕರೆಕ್ಟಾಗಿದೆ. ಐ ಹೋಪ್ ಯು ಎಂಜಾಯ್ಡ್ ದ ಲಾಗ್ ಗೈಸ್. ನಾಳೆ ಸಂಡೇ, ನಾಳೆ ಎಲ್ಲಿಗೆ ಹೋಗೋಕ್ಕಿಲ್ಲ, ಕ್ಲಾಸ್ ಬರೋಲ್ಲ, ಹಾಸ್ಟೆಲಲ್ಲೇ ಬಿತ್ತಿರ್ಬೇಕು. ಎಂತ ಮಾಡೋದಂತ ಗೊತ್ತಿಲ್ಲ. ಕೆಲಸ ಇದ್ದರೆ ಕೆಲ್ಸಕ್ಕೆ ಹೋಗ್ತಿದ್ವಿ, ಕೆಲಸ ಇಲ್ಲ. ನಾಳೆ ನೋಡ್ಬೇಕು ಏನಾಗುತ್ತೆ ಅಂತ. ಬಟ್ಟೆ ಒಗೆಯೋಕ್ಕಿದೆ. ಆ್ಯಕ್ಚುಲಿ ಇವತ್ತು ಸಂಜೆ ಒಗಿಬೇಕಿತ್ತು, ಹೋಗ್ತಿಲ್ಲ, ಟೈಮ್ ಸಾಲಿಲ್ಲ. ಆ್ಯಕ್ಚುಲಿ ಉದಾಸೀನ ಆಯ್ತು ನಂಗೆ. ನಾಳೆ ಬೆಳಿಗ್ಗೆ ಬೇಗ ತೊಳಿಬೇಕು. ಹಾಂ, ಸೊ ಓಕೆ, ಬಾಯ್. ನನಗೆ ಗುಡ್ ನೈಟ್, ನಿಮಗೆ ಗುಡ್ ಮಾರ್ನಿಂಗ್. ಬಾಯ್, sayonara, ಬಾಯ್. Half of my heart is in Havana. He took me back to East Atlanta.